ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ನ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಬಿಗ್ ಬಾಸ್ ನ ಕೋಪಕ್ಕೆ ಬಲಿಯಾಗಿದ್ದಾರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ಬಲಿಯಾಗಿರುವಂತ ಪನಿಷ್ಮೆಂಟ್ ಸಹ ಇವ್ರಿಗೆ ಸರಿಯಾದಂತ ರೀತಿಯಲ್ಲಿ ತಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇವತ್ತು ಮಾರ್ನಿಂಗ್ ಏನಾಯ್ತಪ್ಪ ಅಂದ್ರೆ ಬಿಗ್ ಬಾಸ್ ಅವರು ಒಂದು ವಿಟಿಯನ್ನ ಪ್ಲೇ ಮಾಡಿ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಸಹ ತೋರಿಸಿದ್ದಾರೆ. ಅದೇನಪ್ಪಾ ಅಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಮತ್ತೆ ಏನು ಕಿಚ್ಚನ ಪಂಚಾಯತಿಯಲ್ಲಿ ಅವರಿಬ್ರು ಕಳ್ಳಾಟ ಆಡಿ ಸಿಗಾಕೊಂಡಿದ್ರು. ಏನು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅವರಿಬ್ರು ಮೈಕ್ ಇಲ್ದೆ ಮಾತಾಡ್ಕೊಂಡು ಗುಸು ಮಾತುಗಳು ಮಾತಾಡ್ಕೊಂಡಿದ್ರು. ಸೊ ಆ ಒಂದು ವಿಚಾರವನ್ನ ಮತ್ತೆ ರಿಪೀಟ್ ಮಾಡಿದರೆ ಕಿಚ್ಚನ ಪಂಚಾಯಿತಿಯ ನಂತರ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ತುಂಬಾನೇ ಸಿಟ್ಟುಗೊಂಡಿರುವಂತ ಬಿಗ್ ಬಾಸ್ ಅವರು ಆ ಒಂದು ವಿಟಿಯನ್ನ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರಿಗೂ ಸಹ ಪ್ಲೇ ಮಾಡಿ ತೋರಿಸೋದ್ರ ಮೂಲಕವಾಗಿ ಡೈರೆಕ್ಟ್ ಆಗಿ ಈ ಒಂದು ವಾರಕ್ಕೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಾಮಿನೇಷನ್ ಆದ್ರೂ ಸಹ ಯಾವುದೇ ರೀತಿಯ ಭಯ ಇಲ್ಲದೆ, ಬಿಗ್ ಬಾಸ್ ಅಂದ್ರೆ ರೆಸ್ಪೆಕ್ಟ್ ಇಲ್ಲದೆ ನಗಾಡ್ಕೊಂಡು ಅವ್ರು ಮಾಡಿದಂತಹ ಒಂದು ಏನು ಕಾರ್ಯ ಇದೆ, ಆ ಒಂದು ಕಳ್ಳಾಟ ಇದೆ, ಅದನ್ನು ಸಹ ಅವ್ರು ಫನ್ನಿ ವೇಲೆ ತಗೊಂಡು ಮನೆಯ ಕಂಟೆಸ್ಟೆಂಟ್ ಗಳು ಪ್ರಶ್ನೆ ಮಾಡಿದ್ರೆ ಸರಿಯಾದಂತ ರೀತಿಯಲ್ಲಿ ಉತ್ತರ ಕೊಡದು ಉಡಾಫೆ ಆಗಿ ಬಿಹೇವ್ ಮಾಡ್ತಾ ಇರೋದು ನಮ್ಗೆ ಲೈವ್ ನಲ್ಲಿ ಕಾಣ ಸಿಕ್ತು. ಸೊ ಈಗ ಬಿಗ್ ಬಾಸ್ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡೋದ್ರಿಂದ ಇವ್ರಿಗೆ ಆಟದ ಮೇಲೆ ಎಫೆಕ್ಟ್ ಆಗ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಚಾರದಲ್ಲಿ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಈಗಾಗಲೇ ಬೇಜಾರ್ ಬೀಳ್ತಾ ಇದ್ರು ಅಂತ ಬೆಳಗ್ಗೆ ನಾನೇನ್ ಲೈವ್ ಅಪ್ಡೇಟ್ ನೀಡಿದ್ದೆ. ಆ ಲೈವ್ ಅಪ್ಡೇಟ್ ನಲ್ಲೇ ನಿಮ್ಗೆ ಹೇಳಿದ್ದೆ, ಸ್ಪಂದನ ಆಗಿರ್ಬೋದು, ಗಿಲ್ಲಿಯವರ್ ಆಗಿರ್ಬೋದು, ಬಿಗ್ ಬಾಸ್ ನೀಡಿದಂತ ಪನಿಷ್ಮೆಂಟ್ ಸಹ ಇವ್ರು ಸಿಲ್ಲಿಯಾಗಿ ಕಾಮಿಡಿಯಾಗಿ ತಗೊಳ್ತಾ ಇದಾರೆ ಅಂತ ಗಾರ್ಡಿಯನ್ ಏರಿಯಾದಲ್ಲಿ ಕುಳಿತುಕೊಂಡು ತುಂಬಾ ಬೇಜಾರ್ ಬೀಳ್ತಾ ಇದ್ರಲ್ಲ, ಆ ಒಂದು ಸನ್ನಿವೇಶಕ್ಕೆ ನಡೆದಂತ ಕಾರಣ ಇದು. ಬಿಗ್ ಬಾಸ್ ಅವರು ವಿಟಿ ಪ್ಲೇ ಮಾಡಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಮತ್ತೆ ಕಳ್ಳಾಟ ಆಡಿರೋದನ್ನ ತೋರಿಸಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ತೀವ್ರ ಕೋಪಗೊಂಡಿರುವಂತ ಬಿಗ್ ಬಾಸ್ ಅವರು ಈಗ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಿದ್ದಾರೆ ಈ ಒಂದು ವಾರಕ್ಕೆ. ಅಂಡ್ ಬಿಗ್ ಬಾಸ್ ಅವರು ಇವತ್ತು ಇನ್ನೊಂದು ಟಾಸ್ಕ್ ನ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗುಲಾಮ ಯಾರ ಅಂದ್ಬಿಟ್ಟು ಒಬ್ಬೊಬ್ಬರಾಗೆ ಬಂದು ನಿರ್ಧಾರ ತಗೊಳ್ಬೇಕು. ಆ ಒಂದು ಗುಲಾಮನ ಪಟ್ಟ ಪಡೆದುಕೊಳ್ಳುವಂತ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ಈ ಒಂದು ವಾರ ಅಥವಾ ಈ ಒಂದು ದಿನದ ಮಟ್ಟಿಗೆ ಕಂಪ್ಲೀಟ್ ಆಗಿರುವಂತ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳ ಕೆಲಸನ ಮಾಡಬೇಕು. ಈ ಒಂದು ದಿನದಲ್ಲಿ ಯಾರು ಬೇಕಾದ್ರೆ ಅವ್ರ ಹತ್ರ ಏನ್ ಕೆಲಸ ಮಾಡ್ಬೇಕಾದ್ರೂ ಮಾಡಿಸ್ಕೊಳ್ಬಹುದು. ಸೊ ಈ ಒಂದು ಸಿಚುವೇಶನ್ ನಲ್ಲಿ ಆಲ್ಮೋಸ್ಟ್ ಅವ್ರು ಗಿಲ್ಲಿಯವರ ಅಶ್ವಿನಿ ಅವರ ಹೆಸರನ್ನು ತಗೊಂಡಿರೋದು ಹೊರತುಪಡಿಸಿದ್ರೆ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಗಿಲ್ಲಿಯವರ ಹೆಸರನ್ನೇ ತಗೊಂಡಿದ್ದಾರೆ. ಆದ್ರಲ್ಲಿ ಕಾವ್ಯ ಅವರು ಸಹ ಸೇರ್ಕೊಂಡಿದ್ದಾರೆ. ಕಾವ್ಯ ಅವರು ಸಹ ಇಲ್ಲಿ ಗಿಲ್ಲಿಯವರ ಹೆಸರನ್ನ ಗುಲಾಮನಾಗಿ ತಗೊಂಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಲೈವ್ ನಲ್ಲಿ ನಮ್ಗೆ ನೋಡ್ತಾ ಇರ್ಬೇಕಾದ್ರೆ ಗಿಲ್ಲಿಯವರು ಎಲ್ಲೋ ಅಸಮಾಧಾನಗೊಂಡಿರೋದಾಗಿರ್ಬೋದು, ಬೇಜಾರುಗೊಂಡಿರೋದಾಗಿರ್ಬೋದು ಕಾಣ್ ಸಿಗ್ಲಿಲ್ಲ. ಗಿಲ್ಲಿಯವ್ರ ಜೊತೆಗೆ ಮಾತಾಡ್ಕೊಂಡೆ ಚೆನ್ನಾಗೇ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ವಿಚಾರದಲ್ಲೂ ಕಾವ್ಯ ಅವ್ರ ವಿಚಾರ ಅಂತ ಬಂದ ತಕ್ಷಣ ಗಿಲ್ಲಿಯವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕಾವ್ಯ ಅವ್ರನ್ನ ತುಂಬಾ ಹಿಂದೆ ಹಾಕೊಂಡು ಬರ್ತಾ ಇರ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರೋಸೆಸ್ ಆಗಿರ್ಬೋದು, ಇಲ್ಲೊಂದು ಟಾಸ್ಕ್ ಆಗಿರ್ಬೋದು, ತುಂಬಾ ಫನ್ನಿ ವೇಲ್ ಏನಾದ್ರು ನಡೀತಾ ಬಿಗ್ ಬಾಸ್ ಮನೆಯಲ್ಲಿ ಸ್ವಂತ ಬಟ್ಟೆಗಳನ್ನು ಸಹ ಒಪ್ಕೊಳ್ದಿರ ತುಂಬಾ ಸ್ವಲ್ಪ ಬಟ್ಟೆಗಳನ್ನ ಹೆಚ್ಚಾಗಿ ಗುಡ್ಡೆ ಹಾಕೊಂಡಿರೋಂತ ಅಭಿಪ್ರಾಯ ಏನ್ ಈಗಾಗಲೇ ಕಂಟೆಸ್ಟೆಂಟ್ ಗಳಲ್ಲಿದೆ. ಸೊ ಆ ಒಂದು ಅಭಿಪ್ರಾಯದ ಮೇಲೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಈಗಾದ್ರೂ ಕೆಲಸ ಮಾಡ್ಸೋಣ ಅಂತ ಏನಾದ್ರು ಗಿಲ್ಲಿಯವ್ರು ಕೊಟ್ಟಿದಾರ, ಇಲ್ಲಾಂದ್ರೆ ನಿಜವಾಗ್ಲೂ ಒಂದು ಸೀರಿಯಸ್ ಆದಂತ ಪ್ರೋಸೆಸ್ ಇದು ಗುಲಾಮಗಿರಿ ಪ್ರೋಸೆಸ್. ಅದ್ರಲ್ಲಿ ಕಾವ್ಯ ಅವ್ರು ಈ ತರ ಮಾಡಿದಾರ ಅಂತ ನಮ್ಗೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸೊ ಈಗ ಈ ಒಂದು ಪ್ರೋಸೆಸ್ ನಲ್ಲಿ ಗುಲಾಮನ ಟ್ಯಾಗ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಸಹ ಗಿಲ್ಲಿ ಅವ್ರಿಗೆ ನೀಡಿದಾನೆ. ಎಕ್ಸೆಪ್ಟ್ ಗಿಲ್ಲಿ ಅವ್ರು ಮಾತ್ರ ಅವ್ರೊಬ್ರಿಗೆ ಅವ್ರ ಸ್ವಂತ ಹಾಕೊಳಕ್ ಆಗೋದಿಲ್ಲ, ಅದರಿಂದ ಅಶ್ವಿನಿ ಅವ್ರಿಗೆ ನೀಡಿದ್ದಾರೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಪಂದನ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಎಲ್ಲಾನ್ ಸಹ ಗುಲಾಮ ಪಟ್ಟವನ್ನ ಇಲ್ಲಿ ಗಿಲ್ಲಿ ಅವ್ರಿಗೆ ನೀಡಿದ್ದಾರೆ. ಅಂಡ್ ಬೆಳಗಿನಿಂದ ಸಹ ಗುಲಾಮನ ಒಂದು ಇದನ್ನ ಹಾಕೊಂಡು ಬಟ್ಟೆ ಹಾಕೊಂಡು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಏನೆಲ್ಲ ಕೆಲಸ ಹೇಳ್ತಾರೆ ಅದನ್ನೆಲ್ಲ ಈಗ ಗಿಲ್ಲಿ ಅವ್ರು ಮಾಡ್ತಾ ಇದಾರೆ. ಸದ್ಯ ಈಗ ಜಸ್ಟ್ ಲೈವ್ ನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಮಾತು ಬಿಟ್ಟಿರೋ ಸಹ ನಮಗೆ ಕಾಣ ಸಿಕ್ತು ಎಪಿಸೋಡ್ ನಲ್ಲಿ. ಯಾವುದೋ ಒಂದು ವಿಚಾರಕ್ಕೆ ಬೇಜಾರುಗೊಂಡಂತ ಕಾವ್ಯ ಅವ್ರು ಅಂದ್ರೆ ಅದೇನಪ್ಪಾ ಆಯ್ತು ಅಂದ್ರೆ ಒಂದು ಕೆಲಸ ನೀಡುವಂತ ವಿಚಾರದಲ್ಲಿ ಗಿಲ್ಲಿಯವರಿಗೆ ಕಾವ್ಯ ಮತ್ತೆ ಗಿಲ್ಲಿ ಅಣ್ಣ ತಂಗಿ ಅಂತ ಬರೀ ಅಂದ್ಬಿಟ್ಟು ಒಂದು ಇದನ್ನ ಕೊಡ್ತಾರೆ ಕೆಲಸವನ್ನ ಕಾವ್ಯ ಅವರು. ಆ ಒಂದು ವಿಚಾರದಲ್ಲಿ ಗಿಲ್ಲಿಯವರು ಅಣ್ಣ ತಂಗಿ ಅಂತ ಬರೆಯೋದ್ರ ಬದಲಾಗಿ ಗಿಲ್ಲಿ ಲವ್ಸ್ ಕಾವ್ಯ, ಗಿಲ್ಲಿ ಮಸ್ಟ್ ಹೌಸ್ ಗಿಲ್ಲಿ ಏನು ಕಾವ್ಯ ಮಸ್ಟ್ ಹೌಸ್ ಗಿಲ್ಲಿ ಅನ್ನೋ ತರ ಬರೆದು ಅದು ಕ್ಯಾಮರಾಗೆ ತೋರಿಸ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಈಗ ಕಾವ್ಯ ಮತ್ತೆ ಗಿಲ್ಲಿಯವರು ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇಲ್ಲ. ಸೊ ಗಿಲ್ಲಿಯವರು ಸಹ ಪದೇ ಪದೇ ಕಾವ್ಯ ಅಂತ ಕರೀತಾ ಇದ್ರೆ ಅವ್ರ ಹಿಂದೆ ಸಹ ತಿರುಗಿ ನೋಡ್ಲಿಲ್ಲ. ಆ ಒಂದು ವಿಚಾರಕ್ಕೆ ನಾನು ಇದೇ ಲಾಸ್ಟ್ ನಿನ್ನ ಹತ್ರ ಮಾತಾಡೋದು ಅಂತ ಈಗ ಚರ್ಚೆ ಆಗ್ತಾ ಇತ್ತು. ಬಟ್ ಎಷ್ಟರ ಮಟ್ಟಿಗೆ ಇದು ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಕೌಂಟರ್ ಆಗುತ್ತೆ ಇಲ್ಲಂತ ಕಾದ್ ನೋಡ್ಬೇಕಾಗುತ್ತೆ. ಅಂಡ್ ಇವತ್ತಿನ ವಿಚಾರ ನಾವು ತಗೊಂಡ್ರೆ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಪ್ರತಿ ಸರಿ ಇದರಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಏನು ಬಿಗ್ ಬಾಸ್ ಮನೆಯಲ್ಲಿ ರೀಸನ್ ಕೊಟ್ಟು ನಾಮಿನೇಷನ್ ಮಾಡ್ಬೇಕು. ಆ ಒಂದು ಪ್ರೋಸೆಸ್ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ವೇಲೇನೆ ಈ ಒಂದು ಎಪಿಸೋಡ್ ನಲ್ಲಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಅವರಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ
ಇದುವರೆಗೂ ಗೇಮ್ ಸ್ಟಾರ್ಟ್ ಮಾಡಿಲ್ಲ ಅಥವಾ ಇಲ್ಲ ಅಂದ್ರೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಯಾರಾದ್ರೂ ಇಬ್ಬರು ಕಂಟೆಸ್ಟೆಂಟ್ ಗಳನ್ನ ದೋಷಿಗಳಾಗಿ ಅವ್ರು ನಿಲ್ಸೋದ್ರ ಮೂಲಕವಾಗಿ ಈ ಒಂದು ವಾರಕ್ಕೆ ನಾಮಿನೇಷನ್ ಮಾಡ್ಬೇಕು. ಅಂಡ್ ಈಗಾಗಲೇ ಬಿಗ್ ಬಾಸ್ ಇಂದಲೇ ಬಿಗ್ ಬಾಸ್ ಕೋಪಕ್ಕೆ ಗುರಿಯಾಗಿರುವಂತ ಅಶ್ವಿನಿ ಮತ್ತೆ ಜಾನ್ವಿ ಅವರೀಗ ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ಈ ಎರಡು ಕಂಟೆಸ್ಟೆಂಟ್ ಗಳನ್ನ ಹೊರತುಪಡಿಸಿ ರಿಮೈನಿಂಗ್ ಇರುವಂತ ಕಂಟೆಸ್ಟೆಂಟ್ಸ್ ಈಗ ನಾಮಿನೇಷನ್ ತಗೊಂಡ್ಬರುವಂತ ಪ್ರೋಸೆಸ್ ನಡೀತಾ ಇದೆ. ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ಈಗಾಗಲೇ ಫ್ರೋಮೋ ಸಹ ರಿಲೀಸ್ ಮಾಡಿದ್ದಾರೆ. ಫ್ರೋಮೋದಲ್ಲಿ ನಮ್ಗೆ ಅಭಿಯವ್ರ ಕಾರಣ ಸಿಗ್ತಾ ಇದಾರೆ, ಮಾಡೋರ್ ಕಾರಣ ಸಿಗ್ತಾ ಇದಾರೆ, ಧ್ರುವಂತ್ ಅವ್ರ ಕಾರಣ ಸಿಗ್ತಾ ಇದಾರೆ, ಅಂಡ್ ರಕ್ಷಿತ್ ಅವರು ಕಾರಣ ಸಿಗ್ತಾ ಇದಾರೆ, ಅಂಡ್ ರಾಶಿಕಾ ಅವರು ಸಹ ಕಾರಣ ಸಿಗ್ತಾ ಇದಾರೆ. ಅಂಡ್ ಇನ್ನೊಂದು ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೆಳಗಿನಿಂದಲೂ ಸಹ 3-4 ಬಾರಿ ಬಿಗ್ ಬಾಸ್ ನ ಮೂಲ ನಿಯಮಗಳನ್ನು ಅಶ್ವಿನಿ ಗೌಡ ಅವರು ಮೀರಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರ ಮೇಲೆ ಜಾನ್ವಿ ಅವ್ರ ಮಧ್ಯೆ ಮತ್ತೆ ಸಿಟ್ಟುಕೊಂಡು ಒಂದು ಪ್ರೋಸೆಸ್ ನ ಇಟ್ಟಿದ್ದಾರೆ, ಟಾಸ್ಕ್ ನ ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಂಟೆಸ್ಟೆಂಟ್ ಅತಿ ಹೆಚ್ಚಿಗೆ ಮೂಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾರೋ ಆ ಒಬ್ಬ ಕಂಟೆಸ್ಟೆಂಟ್ ಗೆ ಈಗ ಐ ಎಂ ಸಾರಿ ಅನ್ನೋ ಟ್ಯಾಗ್ ನ ಕತ್ತಿನಲ್ಲಿ ಹಾಕೋದ್ರ ಮೂಲಕ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಎದುರುಗಡೆ ಹೋಗ್ಬಿಟ್ಟು ಬಸ್ಕಿ ಹೊಡೋದ್ರ ಮೂಲಕ ಸಾರಿ ಕೇಳ್ಬೇಕು. ಸೊ ಈ ಒಂದು ಪ್ರೋಸೆಸ್ ನ ಬಿಗ್ ಬಾಸ್ ಅವ್ರು ಇಟ್ಟಿರೋದೇ ಅಶ್ವಿನಿ ಗೌಡ ಅವರು ಸಾರಿ ಕೇಳ್ಬೇಕು, ಅಶ್ವಿನಿ ಗೌಡ ಅವ್ರಿಗೆ ತಕ್ಕಂತ ಶಿಕ್ಷೆ ಆಗ್ಬೇಕು ಅಂತ. ಯಾಕೆಂದ್ರೆ ಬೆಳಗಿನ ಲೈವ್ ನೋಡ್ಕೊಳ್ತಾ ಬರ್ತಾ ಇದ್ರೆ ಮೊದಲಿಗೆ ಬಿಗ್ ಬಾಸ್ ಕಡೆಯಿಂದ ವಿಟಿ ಬಂದು ಇವರಿಬ್ಬರು ಗುಸುಗುಸು ಮಾತುಗಳಾಗಿ ನಾಮಿನೇಷನ್ ಆದ ನಂತರ ಸಹನು ಇವರು ಮೈಕ್ ಮರ್ತಿದ್ದಾಗಿರ್ಬೋದು, ಮತ್ತೆ ಗುಸುಗುಸು ಮಾಡಿದ್ದಾಗಿರ್ಬೋದು, 2-3 ಸರಿ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ತರ ಸ್ವಲ್ಪ ಇದ್ ಬಂತು. ಮತ್ತೆ ರಘುವರ್ಗೂ ಸಹ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ಬಂತು, ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ನೀವ್ ಏನ್ ಮಾಡ್ತಾ ಇದೀರಾ, ನೀವ್ ಎಲ್ಲ ಮೂಲ ನಿಯಮಗಳನ್ನ ಯಾರು ಸಹ ಮೀರದೇ ಇರೋ ನೀವು ನೋಡ್ಕೊಳ್ಬೇಕಲ್ವಾ ಅಂದ್ಬಿಟ್ಟು ರಘುವರ್ಗ್ ಸಹ ಒಂದು ಎಚ್ಚರಿಕೆ ಗಂಟೆಯಾಗಿ ಧ್ವನಿ ಬಂತು. ಸೊ ಆ ಒಂದು ವಿಚಾರವಾಗಿ ಅಶ್ವಿನಿ ಗೌಡ ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಒಂದು ಟಾಸ್ಕ್ ನ ಇಟ್ಟಿದ್ರು ಬಿಗ್ ಬಾಸ್ ಅವರು. ಸೊ ಈ ಒಂದು ಟಾಸ್ಕ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಹ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು. ಅಂಡ್ ಖುದ್ದು ಅಶ್ವಿನಿ ಗೌಡ ಅವರು ಸಹ ಅವ್ರಿಗೆ ಅವರೇನೆ ನಾಮಿನೇಟ್ ಮಾಡ್ಕೊಂಡ್ರು, ನಾನು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಮೂಲ ನಿಯಮಗಳು ಮೀರಿದೀನಿ, ಅದು ನನಗೆ ಅರಿವಾಗ್ತಾ ಇದೆ. ಸೊ ನಾನು ಈ ಒಂದು ವಿಚಾರವಾಗಿ ಬಿಗ್ ಬಾಸ್ ಹತ್ರ ನಾನು ಕ್ಷಮಾಪಣೆ ಕೇಳ್ತಾ ಇದೀನಿ ಅಂತ ಬಿಗ್ ಬಾಸ್ ಗೂ ಸಹ ಕ್ಷಮಾಪಣೆ ಕೇಳಿದ್ರು. ಅಂಡ್ ಬೆಳಗಿನ ಪ್ರೋಮೋ ಏನ್ ರಿಲೀಸ್ ಆಗಿದ್ದಿಲ್ಲ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಅಂತ ನಾವು ನೋಡ್ಕೊಂಡ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಬಸ್ಕಿ ಹೊಡಿಬೇಕು ಅಂತ, ಆ ಒಂದು ಪ್ರೋಸೆಸ್ ಸಹ ಈಗ ಲೈವ್ ನಲ್ಲಿ ಕಂಪ್ಲೀಟ್ ಆಯ್ತು. ಬಟ್ ಆ ಒಂದು ಜಗಳಕ್ಕೆ ಮುಖ್ಯವಾದಂತ ಕಾರಣ ಆಗಿರ್ಬೋದು ಅಲ್ಲಿ ನಡೆದಂತ ಡಿಸ್ಕಷನ್ ಲೈವ್ ನಲ್ಲಿ ಮ್ಯೂಟ್ ಮಾಡಿದ್ರು. ಎಪಿಸೋಡ್ ನಲ್ಲಿ ಒಂದು ಕ್ಯೂರಿಯಾಸಿಟಿ ಇರ್ಲಿ, ಲೈವ್ ನೋಡುವಂತ ಆಡಿಯನ್ಸ್ ಕೇವಲ ಲೈವ್ ಗೆ ಸೀಮಿತ ಆಗಬಾರ್ದು, ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಯೂರಿಯಾಸಿಟಿಯಿಂದ ಅವ್ರು ಕಾಣ್ಬೇಕು ಅನ್ನೋ ವಿಚಾರಕ್ಕೆ ಅದನ್ನ ಮ್ಯೂಟ್ ಮಾಡಿ ನಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ತೋರಿಸಿಲ್ಲ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಡೆದಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಅಂಡ್ ಬೆಳಗಿನ ಲೈವ್ ನಲ್ಲಿ ಏನೆಲ್ಲ ನಡೀತು, ಮುಖ್ಯವಾದಂತ ಡಿಸ್ಕಷನ್ಸ್ ಏನಾಗಿತ್ತು ಅಂದ್ಬಿಟ್ಟು ಬೆಳಗಿನ ಲೈವ್ ಅಪ್ಡೇಟ್ ನಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ನಾನು. ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಯಾವ ತರ ರಘು ಅವರು ಮತ್ತೆ ಗಿಲ್ಲಿ ಅವರು ಮತ್ತೆ ಸ್ಪಂದನ ಅವರು ಮಾತಾಡಿದ್ರು, ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಬೇರೆ ಇನ್ಸಿಡೆಂಟ್ಸ್ ಆಯ್ತು, ಅಂಡ್ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರ ಒಂದು ಬಾಂಡ್ ಏನಿದೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ಮತ್ತೆ ಯಾವ ರೀತಿ ಗಿಲ್ಲಿ ಅವರು ಮ್ಯಾನುಪುಲೇಟ್ ಮಾಡಿದ್ರು ರಕ್ಷಿತಾ ಅವ್ರ ಕೆಲಸದ ವಿಚಾರವಾಗಿ ಅಂತ ಸಹ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆದಂತ ಅಪ್ಡೇಟ್ ನೀಡಿದೀನಿ. ಸೊ ನನ್ನ ಒಂದು ಚಾನಲ್ಗೆ ನಿಮ್ಗೆ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ಸ್ ನ ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.